ಜಿ ರಾಮ್ಜಿ ಈ ಗಾಂಧಿ ಎತ್ತಿದ್ರಲ್ರಿ ನಮ್ಮ ದೇಶನಾಗ ಒಬ್ರು ಸ್ವಾತಂತ್ರ್ಯ ಅವರೇ ತಂದು ಕೊಟ್ಟಾರ ಎಲ್ಲ ಹೇಳ್ತಾರಲ್ಲ. ಗಾಂಧಿ ಸಾಯಿ ಮುಂದೆ ಏನಂದ್ರಿ ರಾಮಂದ್ರ ಹೇ ರಾಮಂದ್ರ ಮತ್ತ ರಾಮನ ಹೆಸರಿಟ್ಟಾರ ಏನ್ ತಪ್ಪೈತಿ? ಕಾಂಗ್ರೆಸ್ನವ್ರ ನಕಲಿ ಗಾಂಧಿಗಳಿಗೆ ಬ್ಯಾನ್ ಆಗೈತಿ. ಕಂಟ್ರಿ ಗಾಂಧಿಗಳು ಅದಾವ್ರ ಅವ್ರದ್ದು DNA ಪರೀಕ್ಷೆ ಮಾಡಬೇಕು. ಗಾಂಧಿಗೆ ಎಲ್ಲರಿಗೂ ಅದಾವೋ ಏನು ಸಾಬರ್ದು ಅದ ಭಾಳ ದೊಡ್ಡ ಪರೀಕ್ಷೆ ದೇಶನಾಗ ಆಗ್ಬೇಕಾಗಿತ್ತು ರಾಹುಲ್ ಗಾಂಧಿ. ಜಿ ರಾಮ್ಜಿ ಅಂದ್ರೆ ಏನ್ ತಪ್ಪಾಯ್ತು? ರಾಮನ ಹೆಸರೇ ಗಾಂಧಿ ತಗೊಂಡನ. ನಿನ್ನೆಲ್ಲ ಪುಟ್ಟ ಸ್ವಾಮಿ MB ಪಾಟೀಲ್ ತಾಕತ್ ಐತೆ ಅವ್ರು ಒಳಗೆ ಹಾಕುದಕ್ಕೆ. ಸಿದ್ದರಾಮಯ್ಯ ತಾಕತ್ ಐತೆ. ಮುಸಲ್ಮಾನರು ಅನೇಕರು ಹಿಂದೂ ಧರ್ಮದ ಬಗ್ಗೆ ಬೈತಾರ, ತಾಕತ್ ಐತೆ. ರಾಮನ ಬಗ್ಗೆ ಬೈತಾರ, ತಾಕತ್ ಐತೆ ಸಿದ್ದರಾಮಯ್ಯಗೆ. ಆ ಸದನದಾಗೆ ಹೇಳಿಲ್ಲಲ್ಲ. ಅದು ದುರ್ದೈವ ಅಂದ್ರೆ BJP ಕರ್ನಾಟಕ ಭಯ ಕೊಟ್ಟು ವಿಜಯೇಂದ್ರನ್ ಅಂತ ಅಯೋಗ್ಯ ಒಬ್ಬ ಅಧ್ಯಕ್ಷ ಶಿಕಾರಿಪುರ್ನಾಗ ಒಂದು ಮುಸ್ಲಿಂ ಸಮ್ಮೇಳನ ಮಾಡ್ತಾನ. ಏನ್ ಹೇಳ್ತಾನ ವಿಜೇಂದ್ರ ಹಿಂದಿ ಒಳಗ, ಜಗತ್ನಾಗ ಏನಾರ ಆಗಲಕ್ಕ ಮುಸಲ್ರು ನೀವು ಬೇಕಾದಟ್ಟು ಹೊಡಿಲಿ ಹಿಂದೂಗಳಿಗೆ, ಅದು ನಮಗೆ ಸಂಬಂಧ ಇಲ್ಲ. ಶಿಕಾರಿಪುರದಾಗ ನಾವು ಅಣತಂಬರಂಗಿರು ಮತ್ತ ಶಿಕಾರಿಪುರಕ್ಕೆ ಬಂದ್ಬಿಟ್ಟು ಅವ ಕರ್ನಾಟಕ ರಾಜ್ಯದ BJP ಅಧ್ಯಕ್ಷ ಎಲ್ಲಿಗೆ ಬಂದ? ಶಿಕಾರಿಪುರಕ್ಕೆ ಬಂದ. ಒಬ್ಬ ರಾಜ್ಯವನ್ನು ಪ್ರತಿನಿಧಿಸುವವ ತನ್ನ ಕ್ಷೇತ್ರದಾಗ ಒಂದು ಮುಸ್ಲಿಂ ಸಮ್ಮೇಳನದಾಗ ಹೇಳ್ತಾನ, ಜಗತ್ನಾಗ ಇವತ್ತು ಬಾಂಗ್ಲಾದೇಶದ ಏನಾರ ಖಂಡನೆ ಮಾಡಿದ್ರೆ ಇವರು ಈ SIR ವಿರೋಧ ಮಾಡ್ಲಕತ್ತಾರ. ಇವ್ರು ಎಲ್ಲಿ ಇದನ್ನ ಮಾಡ್ತಾರೆ? ಶಿಕಾರಿಪುರದಾಗ ಒಬ್ಬ ರಾಜ್ಯ ಅಧ್ಯಕ್ಷ ಹೋರಾಟ ಮಾಡ್ತಾನ, ದ್ವೇಷ ಭಾಷಣ. ಇವ ರಾಜ್ಯ ಅಧ್ಯಕ್ಷ. ಕರ್ನಾಟಕ ಬೆಂಗಳೂರಿನಾಗ ರಾಜ್ಯಪಾಲರಿಗೆ ಭೇಟಿಯಾಗಿ ಒಂದು ಮನೆ ಕೊಡೋದಾಗಲ್ಲ. ತಿರುಗಿ ನಮ್ಮ ಮನವಿ ಪತ್ರ ಹೋದು ಈಗ ಇಷ್ಟರಲ್ಲೇ ಇವ್ರ ಮನೆ ಕೊಡೋದ್ರಾಗನೇ ರಾಜ್ಯಪಾಲರು ರಾಷ್ಟ್ರಪತಿಗಳು ಬರೀತಾರೆ ಇದು ಸಂವಿಧಾನ ವಿರೋಧ ಐತಿ. ಅಂಬೇಡ್ಕರ್ ಅವ್ರು ನಮ್ಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಾರ. ಅಲ್ಲೇನೆ ವಿದೇಶ ಭಾಷಣಕ್ಕೆ ಪ್ರೂವ್ ಆದ್ರೆ 5 ವರ್ಷ ಶಿಕ್ಷೆ ಅಲ್ಲೇ ಐತಿ, ನಮ್ಮ ಸಂವಿಧಾನದಾಗ ಐತಿ. ಸೋಮಣ್ಣ ಅವ್ರು ಆಗ್ತಾರೋ ಇನ್ನ ಒಂದು ವರ್ಷ ಟೈಮ್ ಐತಿ ನೋಡೋಣ. ನಾವೇನ್ ಹೇಳ್ಬೇಕು ಹೇಳ್ರಿ? ಶಾಸಕರು ಮಾತಾಡ್ಬಾರ್ದು. ಯಾಕಂದ್ರ ಅವ್ರ ತಲೆಯಾಗ ಐತಿ ಕೆಲವು ಮಂದಿಗೆ BJP ಒಳಗೆ ಇರ್ತವ್ರಿಗೆ ನಾವು ಮುಸಲ್ರು ಓಟ್ ಹಾಕ್ಯಾರತ್ತೈತಿ. ಒಂದು ಓಟ್ನು ಬಿಡುಗಲ್ಲ, ಸುಮ್ಮನೆ ತಿಳ್ಕೊಂಡವು. ಯಾರು BJP ಓಟ್ ಹಾಕ್ತಿಲ್ಲ. ಗಟ್ಟಿಗೆ ಹಿಂದೂಗಳ ಪರವಾಗಿರೇ ಇರ್ರಿ. ಈ ಗುಡುಗಂಟವ್ರಿಗೆ 8 ಮಂದಿ ಸಾಬ್ರ ಹಾಕ್ಯಾರ ಹೇಳಿಯವ್ರು. ಅವ್ರ ಬೂತ್ನಾಗ ತೆಗೆದು ನೋಡತ್ ಹೇಳ್ರಿ. ತುಂಬ ಅವ್ರು ನೋಡ್ರಿ ಇವ್ರೆಲ್ಲ ರಂಜಾನ್ದಾಗ ಇದು ಹಂಚ್ತಾರ. ಇಲ್ಲ ಎಷ್ಟು ಕಿಟ್ ಹಂಚಿದ್ರು ನೀವು ಅವ್ರಿಗೆ ಬಂಗಾರದ್ದು ಅವ್ರಿಗೆ ತಾಟದಾಗ ಎಲ್ಲ ಬಿರಿಯಾನಿ ಮಾಡಿ ಅವ್ರು ತಿನ್ನಿಸಿದ್ರು ಅವ್ರು BJP ಓಟ್ ಗುಡ್ಗೊಂಟವ್ರು ಕಿವಿ ಮಾತಾಡ್ತೀನಿ. ಇಂಥ ಹೇಳಿಕೆಗಳನ್ನ ನನ್ನ ಪಾಕಿಸ್ತಾನ ಅನ್ನೋದು ಹೇಳ್ಬೇಡಿ. ಮುಂದಿನ ರಂಜಾನ್ನಾಗ ಏನಾರ ಕಿಟ್ ಹಂಚಿದ್ರಂದ್ರೆ ನಿಮ್ದು ರಾಜಕೀಯ ಅಂತ್ಯ ಪ್ರಾರಂಭ ಆಗಿದೆ. ಅಲ್ಲ, ಇವ್ರಿಗೆ ಯಾರು ಕಾಲೇ ಮುಗಿಬಾರ್ದು. ಶಾನೆಹಳ್ಳಿ ಕಾಲೇ ಮುಗಿಬಾರ್ದು, ನಿಜಗುಣಾನಂದ ಕಾಲೇ ಮುಗಿಬಾರ್ದು. ಇಲ್ಕಲ್ ಸ್ವಾಮಿನ ಸ್ವಲ್ಪ ಹಾದಿ ಬಿಟ್ಟು ಏನೇನು ಮಾತಾಡ ಸುಮ್ಮನೆ ತಮ್ಮ ಇದ್ರಾಗ ಇರ್ಬೇಕು ಅಷ್ಟೇ ಗೌರವದಿಂದ. ನಾ ಉಳ್ಕಿದವ್ರ ಹಂಗೆ ಅಂಜಿ ಸ್ವಾಮಿಗಳದಾರ ಇವ್ರಿಗೇನೂ ಅನ್ಬಾರ್ದು ಅದು ಇಲ್ಲ. ನಾವು ಬಡವಣೆ MB ಅವರು ವಿರುದ್ಧ ಮಾಡ್ತಾ ಇದ್ದಾರೆ. ನಾ ಇಲ್ಲ ಯಾರು ನಾಯಂತರ ಹೋಗೋದಿಲ್ಲ ಅಂತ ಹೇಳಿಲ್ಲ. ನಾಳೆ ಬಬಲೇಶ್ವರ ಕಾರ್ಯಕ್ರಮದಾಗ ಹೋಗೋದಿಲ್ಲ. ಅಲ್ಲಿ ಕೆಲವೊಂದು ಸ್ವಾರ್ಥಿಗಳು ಕೂತ್ಕೊಂಡು ಅದು ಹಿಂದೂ ಧರ್ಮ ಸಲ ಅವ್ರ ಮನ್ಯಾಗ ರೋಜಾ ಆಚರಿಸ್ತಾರ, ರಂಜಾನ್ ಆಚರಿಸೋರು ಅಲ್ಲಿ ಕಾರ್ಯಕ್ರಮ ಮಾಡ್ಲಕತ್ತಾರ. ನಾವು ಶಿವಾನಂದ ಪಾಟೀಲ್ ಅಫಿಡೇಟ್ ಬೈ ಹಚಡ ಅದ ಅಂತ ಪಾಟೀಲ
ಕಟ್ಕೊಂಡವ್ರ ಏನು ಕುಟುಂಬವ್ರ ಏನೈತಿ ಸಹೋದರರು ಅವ್ರ ಮನೆಗೆ ಎಲ್ಲ ರೋಜಾ ಆಚರಿಸ್ತಾರೆ ರಂಜಾನ್. ಅವ್ರ ಹೆಂಗೆ ಸನಾತನ ಧರ್ಮದ್ದು ರಕ್ಷಣೆ ಮಾಡ್ತಾರೆ. ಗಣೇಶ ಸ್ವಾಮಿ ಜಲ ಬಂದಿ ಐತಲ್ಲ ಅದು ತೆಗ್ಸೋದಾಗಲಿಲ್ಲ ಅಲ್ಲಿ ಇವ್ರಿಗೆ. ಬಿಜಾಪುರ ಜಿಲ್ಲೆ ನಿರ್ಬಂಧ ಹಾಕ್ಯಾರ ಎಂ ಬಿ ಪಾಟೀಲ್ ಹೇಳಿನಿ ನಮ್ಮ ಹಿಂದೂ ಧರ್ಮದ ಒಡೆಯುವಂತ ಕೆಲಸ ಮಾಡಿದ್ರೆ ಅವಾಗ ನಾ ಬರ್ತೀನಿ ಅಂತ ಹೇಳಿ. ಈಗ ಸುಮ್ಮ ಅಷ್ಟೇ ವೀರಶೈವ ಲಿಂಗಾಯತ ಜಗಳ ಹಚ್ಚೋ ಕೆಲಸ ಮಾಡಬೇಡ್ರಿ. ಬಸವಣ್ಣ ಎಲ್ಲಿನೂ ಹಿಂದೂ ಧರ್ಮಕ್ಕೆ ಬೈದಿಲ್ಲ. ಒಂದರ ಕೂಡಲ ಸಂಗಮ ಏನು ವಚನ ಅದಲ್ಲ, ಅದ್ರಾಗ ಒಂದು ಕಡೆ ಹಿಂದೂ ಧರ್ಮದಲ್ಲಿರುವಂಥ ಮೂಢನಂಬಿಕೆಗಳ ಬಗ್ಗೆ ಅಷ್ಟೇ ಬಸವಣ್ಣ ಮಾತಾಡ್ಯಾರ. ಅಲ್ಲೇನಾರು ಮಾತಾಡ್ಯಾರ ವೀರಶೈವರ ಅಲ್ಲ, ಪಂಚಪೀಠ ಅಲ್ಲ. ಪಂಚಪೀಠಗಳು ಒಳಗೊಂಡು ಕೂಡಲ ಸಂಗಮನಾಥ ಯಾರು? ಈಶ್ವರ. ಈಶ್ವರ ಯಾರು? ನಾವೆಲ್ಲ ಏನು ಆಸ್ತಿಕರು ಇದೀವಲ್ಲ, ನಾವೆಲ್ಲ ಆಸ್ತಿಕರು. ಸಂಗಮನಾಥನವರು ಪ್ರತಿಯೊಂದು ವಚನ ಮುಂದೆ ಕೂಡಲ ಸಂಗಮ ದೇವ ಅಂತಾರೆ. ಅಂದ್ರೆ ಅವ್ರು ಆಸ್ತಿಕರು ಇದ್ರು ಬಸವಣ್ಣವರು. ಈ ಕಳ್ಳರು ಏನದಾರಲ್ಲ ಬಸವಣ್ಣ ಹೆಸರು ಹೇಳ್ಕೊಂಡು ಈ ಕಳ್ಳರು ಕೆಲವೊಂದು ಕ್ಯಾಮಿ ಹಾಕೊಂಡವ್ರು ಇವರು ಅವ್ನು ಕಮ್ಯುನಿಸ್ಟ್ ಮಾಡ್ಲಕತ್ತಾರ. ಬಸವಣ್ಣ ಕಮ್ಯುನಿಸ್ಟ್ ಇರ್ಲಿಲ್ಲ. ಕಮ್ಯುನಿಸ್ಟು ನಾಸ್ತಿಕ ಇದ್ರ ಅಂದ್ರೆ ಬಸವಣ್ಣ ಕೂಡಲ ಸಂಗಮ ದೇವ ಹತ್ತಿದ್ದಿಲ್ಲ. ಅವ್ರಿಗೆ ಹೇಳಿರ್ಬೇಕು ಮೂಢನಂಬಿಕೆ ಸಾಕಟ್ಟಿದ್ದು, ಅಸ್ಪೃಶ್ಯತೆ ಇತ್ತು, ಅದ್ರ ವಿರುದ್ಧ ಬಸವಣ್ಣವ್ರು ಹೋರಾಟ ಮಾಡ್ಯಾರ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಸಲ ಹೋರಾಟ ಮಾಡ್ಯಾರ. ಬುದ್ಧ, ಬಸವ, ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ರಾಜಾರಾಮ್ ಮೋಹನ್ ರಾಯರು ಕಾಲಕ್ಕೆ ಸನಾತನ ಧರ್ಮದಲ್ಲಿ ಮೂಢನಂಬಿಕೆಗಳನ್ನ ತೆಗೆಯುವಂಥ ಕೆಲಸ ಅವ್ರು ಮಾಡ್ಯಾರ. ಹೊರತು ಸನಾತನ ಧರ್ಮ ಬಿಡ್ರತ್ತೆ ಎಲ್ಲರೂ ಬಸವಣ್ಣವ್ರು ಹೇಳ್ಯಾರ. ಲಿಂಗಾಯತ ನಾ ಮಾಡಿನ ಲಿಂಗಾಯತ ಧರ್ಮ ಮಾಡಿದ್ದಕ್ಕೆ ಏನು ಪ್ರೂಫ್ ಏನೈತಿ? ಅನುಭವ ಮಂಟಪ ಮಾಡಿದ್ರು. ಅನುಭವ ಮಂಟಪ ಅಂದ್ರೆ ಲಿಂಗಾಯತಲ್ಲ. ಬಾಯಿ ಅದಾಳಲ್ಲ ಯಾರ ಮಾತಾ? ಮಾತಾ? ಮಹಾದೇವಿ. ಕೂಡಲ ಸಂಗಮ ಐತಿಂದ ತೆಗೆದು ತಂದೆ ಹೆಸರು ಹಾಕೊಂಡಿದ್ದಳ ಲಿಂಗಾನಂದ. ಯಾರು ಅವ್ರವ್ರಿಗೆ ದೋಸ್ತಿ ಏನು ಎಲ್ಲ ಅದೊಂದು ಕತಿ ಏನ್ರಿ? ಇವರೆಲ್ಲ ಇದೊಂದು ನಾಟಕ ಕಂಪನಿ ಐತಿ ನಮ್ಮ ದೇಶದ. ದುರ್ದೈವ ಅಂದ್ರೆ ಸನಾತನ ಧರ್ಮದ ವಿರುದ್ಧ ಮಾತಾಡೋದು, ಮುಸಲ್ರು ರೋಡ ಕೂಡಿ ಹಂಗಾದ್ರೆ ಇಸ್ಲಾಂ ಇದು ಅಂದ್ರೆ ಎಲ್ಲ ಸ್ವಾಮಿಗಳು ದನ ತಿಂತಾರೇನು? ನಾಳೆ ಕೇಳ್ತೀನಿ. ಮಕ್ಕಳ ತಿಂತಾರೇನ್ರಿ? ನಾಳೆ ಮುಸಲ್ರ ಮನೆಗೆ ಹೋಗಿ ಸೇರ್ಕೊಳ್ಳಿ. ಅವ್ರು ಹೋಗ್ಲಿ, ಅವ್ನು ಕ್ಯಾಮಿ ಅರ್ಬಿ ಕಳೆದ ಕಡೆ ಹೋಗ್ಲಿ, ಹಳ್ಯಾಗೆ ನಮ್ಮ ಧರ್ಮ ಸ್ವಚ್ಛ. ಯಾವ ಹುಳ ಅದವಲ್ಲ, ಸಾವಿರಾರು ವರ್ಷಗಳಿಂದ ಎಷ್ಟೋ ಕಳ್ರು ಹೋಗ್ಯಾರ. ಇವನ್ 4 ಹೋದ್ರೆ ಏನಾಗ? ಇವ್ರಿಗೆ ವ್ಯಾಲ್ಯೂ ಯಾವಾಗೈತಿ? ಕ್ಯಾಮಿ ಹಾಕೊಂಡಿದ್ರು.